ಮನಿ ಯಾವಾಗ್ಲೂ ಲೋನ್ ಮಾಡಿನ ತಗೋರಿ. ಫುಲ್ ಪೇಮೆಂಟ್ ಯಾವತ್ತು ಮಾಡಕ್ ಹೋಗ್ಬೇಡ್ರಿ. ಐ ರಿಪೀಟ್, ಯಾವತ್ತು ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರ ನಿಮ್ಗ ಲಾಸ್ ಆಗ್ತೈತಿ. ನಾ ಹಿಂಗ್ಯಾಕ್ ಅನ್ನಕ್ ಕುಂತೀನಂತ ಲಕ್ಷ ಕೊಟ್ಟು ಕೇಳ್ರಿ. ಅನ್ಕೋರಿ ನಿಮ್ ಕಡೆ 1 ಕೋಟಿ ಐತಂತ, ಮತ್ತೆ ನೀವು 1 ಕೋಟಿದ ಮನಿ ತಗೊಳ್ಳೋದೈತಿ. ಮನಿ ತಗೊಳಕ್ ನೀವು ಡೌನ್ ಪೇಮೆಂಟ್ ಮಾಡ್ತೀರಿ 20 ಲಕ್ಷ, ಅವಾಗ ನಿಮ್ಮ ಹತ್ರ ಉಳಿತಾವ 80 ಲಕ್ಷ. ಈಗ ನಿಮ್ ಕಡೆ 2 ಆಪ್ಷನ್ ಅದಾವ. ಆಪ್ಷನ್ 1, ನೀವು ಪೂರಾ 80 ಲಕ್ಷ ಕೊಟ್ಟ ಮನಿ ತಗೊಂಡ್ಬಿಡೋದು. ಈ ಕೇಸ್ದಾಗ ನಿಮ್ಗೆ ಲೋನ್ ಇರಂಗಿಲ್ಲ, ಇಂಟ್ರೆಸ್ಟ್ ಇರಂಗಿಲ್ಲ, EMI ಇರಂಗಿಲ್ಲ. ನಿಮ್ಗೆ ಅನಿಸ್ತಿರ್ಬೇಕಿತ್ತು ಎಲ್ಲದಕ್ಕಿಂತ ಸೇಫೆಸ್ಟ್ ಆಪ್ಷನ್ ಅಂತ. ಆಪ್ಷನ್ 2 ಕೇಳಿ ಡಿಸೈಡ್ ಮಾಡ್ರಿ. ಆಪ್ಷನ್ 2, ನೀವು ಮನಿ ತಗೊಳಕ್ ಡೌನ್ ಪೇಮೆಂಟ್ ಮಾಡಿದ್ದು 20 ಲಕ್ಷ, ಅಂದ್ರೆ ನಿಮ್ಮ ಹತ್ರ ಉಳಿದಿದ್ದ ಅಮೌಂಟ್ 80 ಲಕ್ಷ. ಆ 80 ಲಕ್ಷ ತಗೊಂಡೋಗಿ ನೀವು ಸೀದಾ FD ದಾಗ ಇನ್ವೆಸ್ಟ್ ಮಾಡಿ. ಆದ್ರೆ ನೀವ್ ಈಗ ಅನ್ಕೊಂತಿರ್ಬೇಕಲ್ಲ, ಮನಿಗೆ ಉಳಿದಿದ್ದ ಪೇಮೆಂಟ್ 80 ಲಕ್ಷ ಎಲ್ಲಿಂದ ಮಾಡ್ಬೇಕಂತ. ಅದಕ್ಕೆ ನೀವು ಈಗ ಸೀದಾ ಹೋಮ್ ಲೋನ್ ಮಾಡ್ಕೋರಿ. ನಿಮ್ ಹೋಮ್ ಲೋನ್ ಇಂಟ್ರೆಸ್ಟ್ ಇರ್ತೈತಿ 8.5%. 20 ವರ್ಷಕ್ಕೆ ಹೋಮ್ ಲೋನ್ ನೀವು ಇಂಟ್ರೆಸ್ಟ್ ಕಟ್ಟುದ 86 ಲಕ್ಷ. ನೀವು FD ಮಾಡಿದ್ರ ಮೇಲೆ ಇಂಟ್ರೆಸ್ಟ್ ಇರ್ತೈತಿ 8%. ಆದ್ರೆ ನಿಮಗೆ ಇಲ್ಲೇ ಸಿಗೋದು 20 ವರ್ಷಕ್ಕೆ FD ಮೇಲೆ ಇಂಟ್ರೆಸ್ಟ್ 2,92 ಲಕ್ಷ. ಅಂದ್ರ ಆಪ್ಷನ್ 2 ಚೂಸ್ ಮಾಡೋದ್ರಿಂದ ನಿಮಗ್ ಸಿಗ್ತೈತಿ 2,06 ಲಕ್ಷ ಪ್ರಾಫಿಟ್. ಈಗ ಹೇಳ್ರಿ, ನೀವು ಲೋನ್ ತಗೋತಿರೋ ಫುಲ್ ಪೇಮೆಂಟ್ ಮಾಡ್ತಿರೋ? ಬೋನಸ್ ಟಿಪ್, ನೀವು ಇದೇ FD ಅಮೌಂಟ್ ಸ್ಟಾಕ್ ಮಾರ್ಕೆಟ್ ದಾಗ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪಟ್ಟು ಜಾಸ್ತಿ ಆಗ್ಬೋದು ಯೋಚನೆ ಮಾಡ್ರಿ. ಜಸ್ಟ್ ಇಮ್ಯಾಜಿನ್.